ಹಾಯ್ ಫ್ರೆಂಡ್ಸ್, ನಮ್ಮ ಫ್ರೆಂಡ್ಸ್ ಎಲ್ಲ ಇವತ್ತು ಸೇರಿ ಒಳಗೆ ಮೀನು ಹಿಡಿಯೋದು ಅಂತ ಹೋಗ್ತಾ ಇದೀವಿ. ಆಯ್ತು, ಆಮೇಲೆ ಹಂಗೆ ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ಒಂದೊಳ್ಳೆ ಮಾವಿನ ಮರ ಸಿಕ್ತು ಗುರು. ಅವನೇನು ಹೆಂಗಾರು ಕೆಳಗಡೆ ಬಿದ್ದಿರುತ್ತೆ ಅಂತ ನೋಡಕ್ ಹೋದ್ನು ಫ್ರೆಂಡ್ಸ್, ಬಟ್ ಅದು ಬಿದ್ದಿರ್ಲಿಲ್ಲ. ಇರಿಟೇಷನ್ ಕಣ್ರಿ. ಬಿದ್ದಿರ್ಲಿಲ್ಲ ಅಂದ್ರೆ ನಾವು ಬಿಡ್ತೀವ ಫ್ರೆಂಡ್ಸ್. ಕಲ್ಲೊಡ್ ಕಡಿಕೊಂಡು ತಿನ್ನೋದು ಚಂದಲ್ಲ ಫ್ರೆಂಡ್ಸ್. ಹಂಗಿಂಗ್ ಮಾಡಿ ನಮ್ಮ ಫ್ರೆಂಡ್ ಒಳ್ಳೆ ಮಾನ್ಕೆ ಕಡಿಕೊಟ್ಟ ಗುರು. ಒಂದು ಮಾವಿನ ಕೊಡ್ತಾನೆ ಅಂತ ಕೂತಿದ್ದಾನೆ ನೋಡಿಲಿ. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಮಾವಿನ ತಿನ್ಕೊಂಡು ಬರ್ಬೇಕಾದ್ರೆ ನೀರಿನಲ್ಲಿ ಒಂದು ಆನೆ ಮೀನಿತ್ತು ಗುರು. ತುಂಬಾ ಸೈಜ್ ಆದಂತ ಆನೆ ಮೀನು. ಬನ್ನಿ ಮುಟ್ ನೋಡೋದ ಎಪ್ಪಟೆ ಐತೆ ಅಂತ ನೋಡೋಣ. ನೋಡಿ ಫ್ರೆಂಡ್, ತುಂಬಾ ದಪ್ಪನೇ ಇದೆ ಆನೆ ಮೀನು. ಇಲ್ಲಿ ಆಯ ಬತ್ತ ತುಂಬಾ ನೀರು ಜಾಸ್ತಿ ಇತ್ತು. ಹಂಗೆ ನಾವು ಆಯ್ಕೊಂಡು ಮುಂದೆ ಮೀನ್ ಸಿಗುತ್ತಾ ಅಂತ ನೋಡೋದ ಅಂತ ಹೋಗ್ತಾ. ಅಂತೂ ಇಂತೂ ಮುಂದೆ ಬಂದಿದ್ದೀವಿ. ಮೀನ್ ಹಿಡಿಯೋಕೆ ಗಾಣ ರೆಡಿ ಮಾಡ್ಕೊತಾ ಇದೀವಿ. ನೋಡೋಣ ಮೀನ್ ಸಿಗುತ್ತಾ ಸಿಗಲ್ವ ಅಂತ ಸ್ವಲ್ಪ ಸಮಯದ ನಂತರ ಕಾದು ನೋಡೋಣ ಫ್ರೆಂಡ್. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಗುರು, ನಮ್ ಗಣಕ್ಕಂತೂ ಒಂದು ಮೀನು ಕೂಡ ಸಿಕ್ಕಿಲ್ಲ ಗುರು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ.